ಸ್ನೇಹಿತರೆ ನಮಸ್ಕಾರ. ಗೃಹ ಜ್ಯೋತಿಯಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಆಗ್ತಾ ಇದೆ. ಹೌದು, ಸಿಎಂ ಬದಲಾವಣೆಯ ಬಳಿಕ ಅಚ್ಚರಿಯ ಬೆಳವಣಿಗೆಗಳು ನಾವು ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ಕಾಣ್ತಾ ಇದ್ದೀವಿ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಂತೂ ಒಂದಾದ ಮೇಲೆ ಒಂದು ಚೇಂಜಸ್ಗಳನ್ನು ನಾವು ಕಾಣ್ತಾ ಇದ್ವಿ. ಸೊ ಅದರಲ್ಲಿ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಇದುವರೆಗೂ ಆಗದಂತಹ ಬದಲಾವಣೆಗಳು ಈಗ ಆಗಿರ್ತಕ್ಕಂಥದ್ದು. ಸುಮಾರು 3 ಹೊಸ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ. ಸೊ ಈ ಕೆಲಸ ಕಡ್ಡಾಯ. ಈ 3 ರೂಲ್ಸ್ಗಳನ್ನು ತಿಳ್ಕೊಂಡು ಈ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಸಂಪೂರ್ಣ ಬಿಲ್ ಫುಲ್ ಪೇಮೆಂಟ್ ಅನ್ನ ನೀವು ಮಾಡಬೇಕಾಗತ್ತೆ. ಸೊ ತಪ್ಪಿದರೆ ಲೈಟ್ ಬಿಲ್ ಸಂಪೂರ್ಣವಾಗಿ ಕಟ್ಟಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಹಾಗಾದ್ರೆ ಬನ್ನಿ, ಡಿ.ಕೆ ಹೊಸ ರೂಲ್ಸ್ ತಂದಿರತಕ್ಕಂಥದ್ದು ಏನೇನು, ಆ ರೂಲ್ಸ್ ಗಳನ್ನ ಯಾವ ರೀತಿಯಾಗಿ ಫಾಲೋ ಅಪ್ ಮಾಡ್ಬೇಕು, ನಾವು ಮೊದಲು ಇದ್ದಿರ್ತಕ್ಕಂತಹ ರೂಲ್ಸ್ ಏನು, ಈಗ ಬಂದಿರತಕ್ಕಂತಹ ರೂಲ್ಸ್ ಏನು, ಎಲ್ಲವೂ ಕೂಡ ತಿಳಿತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಪ್ರಜೆಗಳು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ. ಸೊ ಹೀಗಾಗಿ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಈ ಗೃಹ ಜ್ಯೋತಿಯನ್ನ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಲ್ಲಿ ಸೇರಿಸ್ಕೊಂಡು ಜಾರಿ ತಂದಿರತಕ್ಕಂಥದ್ದು. ಪಂಚ ಗ್ಯಾರಂಟಿಗಳಲ್ಲಿ ಈ ಒಂದು ಯೋಜನೆಯು ಕೂಡ ಒಂದಾಗಿದೆ. ಸೊ ಇದು ಕೂಡ ಒಳ್ಳೆಯ ಯೋಜನೆ, ಆದ್ರೆ ಸರಿಯಾಗಿ ಸರ್ಕಾರ ಕೊಡ್ತಾ ಇದೆಯಾ ಅಥವಾ ಇಲ್ವಾ ಅಂತ ಸಂಶಯ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಮೊದಲು ನಾವು ಈ ರೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ, ತದನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ 1ನೇ ರೂಲ್ಸ್ ಅನ್ನ ನಾವು ನೋಡೋದಾದ್ರೆ 200 ಯೂನಿಟ್ ಮೀರಿದರೆ ಸಂಪೂರ್ಣ ಬಿಲ್ ಅನ್ನ ನೀವು ಕಟ್ಟಬೇಕಂತೆ. ಹೌದು ಸ್ನೇಹಿತರೆ, ಈ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ 200 ಯೂನಿಟ್ ಮೊದಲಿಗೆ ನಿಮಗೆ ಕೊಡ್ತಾ ಇದ್ರು. 200 ಯೂನಿಟ್ಗಿಂತ ಹೆಚ್ಚಿನ ಒಂದು ವಿದ್ಯುತ್ ಅನ್ನ ನೀವು ಬಳಸಿದ್ದೆ ಆದ್ರೆ ಆ ಬಿಲ್ ಅನ್ನ ನೀವೇ ಕಟ್ಟಬೇಕು ಅಂತ ಸರ್ಕಾರ ಹೇಳ್ಬಿಟ್ಟಿತ್ತು ಪ್ರಾರಂಭದಲ್ಲಿನೇ. ಸೊ ಯಾವಾಗ ಈ ಯೋಜನೆಯನ್ನ ಜಾರಿ ತಂದ್ರು ಎಲ್ಲವೂ ಕೂಡ ಫ್ರೀ ಆಗಿ ಕೊಡ್ಲಿಲ್ಲ. ನಿಮಗೆ ಎಷ್ಟು ಬಳಕೆ ಮಾಡ್ತೀರಿ ಮಾಡ್ರಿ, ನಿಮಗೆ ವಿದ್ಯುತ್ ಫ್ರೀ ಇದೆ ಅಂದ ಬಳಿಕ ಸಿಕ್ಕಾಪಟ್ಟೆ ವಿದ್ಯುತ್ ಅನ್ನ ಯೂಸ್ ಮಾಡ್ಕೊಳ್ತಾರೆ ಅಂತ ಸರ್ಕಾರ ಏನ್ ಮಾಡ್ತು, ಕೇವಲ 200 ಯೂನಿಟ್ ಅನ್ನ ನೀವು ಬಳಸಬಹುದು, ಅದಕ್ಕಿಂತ ಹೆಚ್ಚಾಗಿ ಬಳಸಿದ್ರೆ ನೀವು ಆ ಹೆಚ್ಚಿನ ಒಂದು ಮೊತ್ತವನ್ನ ಕಟ್ಟಬೇಕಂತ ಹೇಳಿದ್ರು. ಅದರಲ್ಲಿ ಈ ವಿದ್ಯುತ್ ಕಟ್ಟುವಾಗ 200 ಯೂನಿಟ್ ಮಾತ್ರ ನೀವು ಬಳಸಿರೋದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಬಳಸ್ತಾ ಇದ್ರಿ. ಮತ್ತು ಈ ಗ್ಯಾರಂಟಿ ಯೋಜನೆ ಬರೋಕ್ಕಿಂತ ಮುಂಚೆ 1 ಯೂನಿಟ್ಗೆ 1 ರೂಪಾಯಿ ಇದ್ರೆ ಈಗ 1 ಯೂನಿಟ್ಗೆ 2 ರೂಪಾಯಿದಂತೆ ಏರಿಕೆ ಆಗಿದೆ. ಅಂದ್ರೆ ಎಕ್ಸಾಂಪಲ್ ಹೇಳಿದೆ ನಾನು, ಯೂನಿಟ್ಗಳಲ್ಲಿ ಕೂಡ ದರ ಏರಿಕೆ ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಯಾವಾಗ ಗ್ಯಾರಂಟಿ ಯೋಜನೆಗಳು ಬಂದವೋ ಎಲ್ಲ ದರಗಳು ಏರಿಕೆ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರ ಮಾಡಿದ್ದಲ್ಲ, ರಾಜ್ಯ ಸರ್ಕಾರದಲ್ಲಿ ಕೂಡ ಟ್ಯಾಕ್ಸ್ ಏರಿರ್ತಕ್ಕಂಥದ್ದು. ಸೊ ಹೀಗೆ ಸಾಕಷ್ಟು ಈಗ ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಮಾಡಿದ್ರು, 100ಕ್ಕೆ 15 ರೂಪಾಯಿ ಪುರುಷರಿಗೆ, ಮೆಟ್ರೋನಲ್ಲಿ ಟಿಕೆಟ್ ದರ ಏರಿಕೆ ಮಾಡಿದ್ರು. ಸೊ ಹೀಗೆ ನಮ್ಮ ರಾಜ್ಯದಲ್ಲಿ ಓಡಾಡ್ತಕ್ಕಂಥವರಿಗೆ ಮತ್ತು ಬಳಕೆ ಮಾಡ್ತಕ್ಕಂತಹ ವಸ್ತುಗಳ ದರ ಕೂಡ ಏರಿಕೆ ಆಗಿರತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಒಂದು ಕಡೆ ಹೆಲ್ಪ್ ಆದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆಯನ್ನ, ನಮಗೆ ಹೊಡೆತವನ್ನ ನಾವು ನೋಡ್ತಾ ಇದೀವಿ. ಸಾಕಷ್ಟು ಸಾಲ ಕೂಡ ಸರ್ಕಾರ ಮಾಡ್ಕೊಂಡಿದೆ. ಅದನ್ನ ಬಿಡೋಣ, ರೂಲ್ಸ್ ಕಡೆಗೆ ಈಗ ನೋಡೋದಾದ್ರೆ ಈ 200 ಯೂನಿಟ್ ನೀವು ಏನಾದ್ರೂ ಮೀರಿದರೆ ಸಂಪೂರ್ಣ ಬಿಲ್ ಕಟ್ಟಬೇಕಂತೆ ಸರ್ಕಾರ ಹೇಳ್ತಾ ಇದೆ. ಮೊದಲಿಗೆ ಏನಿತ್ತು, 200 ಯೂನಿಟ್ಗಿಂತ ಹೆಚ್ಚಿನ ಒಂದು ಯೂನಿಟ್ ಅನ್ನ ಅಂದ್ರೆ 250 ಯೂನಿಟ್ ಬಳಸಿದ್ರೆ 200 ರೂಪಾಯಿ ಯೂನಿಟ್ ಅನ್ನ ಅದು ಸರ್ಕಾರ ಕಟ್ಟತ್ತೆ. ಇನ್ನು ಉಳಿದಂತಹ 50 ಯೂನಿಟ್ ನ ಬಿಲ್ ಅನ್ನ ನೀವು ಕಟ್ಟಬೇಕಾಗತ್ತೆ. ಸೊ ಈಗ 200 ಯೂನಿಟ್ಗಿಂತ ಕಡಿಮೆ ಯೂಸ್ ಮಾಡಿದ್ರೆ ಸರ್ಕಾರ ಸಂಪೂರ್ಣ ಬಿಲ್ ತುಂಬುತ್ತೆ. 200ಕ್ಕಿಂತ ಹೆಚ್ಚಿನ ಯೂನಿಟ್ ನೀವು ಬಳಕೆ ಮಾಡಿದ್ದಾದ್ರೆ ವಿದ್ಯುತ್ ಇಲಾಖೆಗಳಿಗೆ, ವಿದ್ಯುತ್ ಕಂಪನಿಗಳಿಗೆ ನೀವು ಸಂಪೂರ್ಣ ಬಿಲ್ ಅನ್ನ ಕಟ್ಟಬೇಕು ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಸೊ ಇನ್ನೊಂದು ಹೊಸ ರೂಲ್ಸ್ ಏನಪ್ಪಾ ಅಂದ್ರೆ, ಸರ್ಕಾರಿ ಬಳಕೆಯಲ್ಲಿ ಅರ್ಹತೆಯನ್ನ ನೀವು ಹೊಂದಿರಬೇಕು. 12 ತಿಂಗಳ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ನಿಮಗೆ ವಿದ್ಯುತ್ ಅನ್ನ ಕೊಡ್ತಾರಂತೆ. ಸರಾಸರಿ ಈಗ ನೋಡಿ, 150 ನೀವು ಯೂನಿಟ್ ಒಂದು ಬಳಸ್ತಾ ಇದ್ರೆ ಅದು 160ಕ್ಕೆ ಹೆಚ್ಚಳ ಆದ್ರೆ ನಿಮಗೆ ಸಂಪೂರ್ಣ ಬಿಲ್ ಬಂದಾಗ್ಬಿಡತ್ತಂತೆ. ಅಂದ್ರೆ ಈಗ ನಾನು ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ 12 ತಿಂಗಳುಗಳಲ್ಲಿ ನೀವು ಎಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡಿಸ್ಕೊಂಡಿದ್ದೀರಿ ಅದನ್ನು ಕೂಡ ಸರ್ಕಾರ ಕ್ಯಾಲ್ಕುಲೇಟ್ ಮಾಡತ್ತಂತೆ. ಸೊ ನಿಮ್ಮ ಮೀಟರ್ ನಲ್ಲಿ ನೀವು ಎಷ್ಟು ಬಿಲ್ ಅನ್ನ ಮತ್ತು ಎಷ್ಟು ಯೂನಿಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಅದರ ಆಧಾರದ ಮೇಲೆ ನಿಮಗೆ ಫ್ರೀ ಆಗಿ ಕೊಡತ್ತಂತೆ. ಯಾರು 150 ಅಥವಾ 160 ಯೂನಿಟ್ ಅನ್ನ ಬಳಸ್ಕೊಳ್ತಾ ಇದ್ದೀರಿ ಅಂತವರಿಗೆ ಫ್ರೀ ಆಗಿ ಕೊಡತ್ತಂತೆ. ಇನ್ನು ಹೆಚ್ಚಾಗಿ ಯಾರು ಯೂನಿಟ್ ಅನ್ನ ಯೂಸ್ ಮಾಡ್ತೀರಿ 12 ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಬಿಲ್ ಬರುವ ಹಾಗೆ, ಈಗ ಒಬ್ಬೊಬ್ರು ಬೇರೆ ಬೇರೆ ತರಹ ಒಂದು
ಸಿಕ್ಕಾಪಟ್ಟೆ ಲೈಟ್ ಕಂಟಿನ್ಯೂ ಆಗಿ ಹಚ್ಚೋದು, ಫ್ರಿಜ್ಗಳನ್ನು ಯೂಸ್ ಮಾಡೋದು, ಬೋರ್ವೆಲ್ಗಳನ್ನು ಸಂಪೂರ್ಣವಾಗಿ ಚಾಲ್ತಿಯಲ್ಲಿಡೋದು, ಈ ರೀತಿ ಮಾಡಿದಾಗ ಹೆಚ್ಚು ಬಿಲ್ ಬರುತ್ತೆ. ಅಂಥವರಿಗೆ ಈ ಬಿಲ್ ಫ್ರೀಯಾಗಿ ನಾವು ಕೊಡೋದಿಲ್ಲ, ನಾವು ಬಡ ಜನರಿಗೆ ಕೊಡ್ತೀವಿ. ಅಷ್ಟು ನೀವು ಬಡವರಿದ್ದರೂ ಸಹಿತ ಈ ರೀತಿ ಯೂಸ್ ಮಾಡ್ತಾ ಇದ್ರೆ ನಾವು ನಿಮಗೂ ಕೂಡ ಕೊಡೋದಿಲ್ಲ ಈ ಬಿಲ್ಲನ್ನು ಅಂತ ಹೇಳ್ತಾ ಇದೆ. ಸೊ ಯಾರು ಕಡಿಮೆ ಯೂಸ್ ಮಾಡ್ಕೊಳ್ತೀರಿ, ಬಡವರು ಇರ್ತೀರಿ, ಅಂಥವ್ರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಸೊ ಇನ್ನು ಹೊಸ ಮನೆಗಳಿಗೆ ಕಡಿಮೆ ಯೂನಿಟ್ ಕೊಡುವಂಥದ್ದು, ಹೆಚ್ಚಿನ ಯೂನಿಟ್ ಕೊಡೋದಿಲ್ಲ. ಈಗ ಡೈರೆಕ್ಟ್ ಆಗಿ ಹೊಸ ಮನೆಗಳನ್ನು ಕಟ್ಕೊಳ್ತೀರಿ, ನಿಮಗೆ ಡೈರೆಕ್ಟ್ ಆಗಿ 200 ಯೂನಿಟ್ ಫ್ರೀ ಆಗಿ ಕೊಡೋದಿಲ್ಲ. ಸೊ ನೀವು ಮೊದಲಿಗೆ 1 ವರ್ಷದವರೆಗೆ ಎಷ್ಟು ಯೂನಿಟ್ ಅನ್ನ ಯೂಸ್ ಮಾಡ್ಕೊಳ್ತೀರಿ ಅನ್ನುವಂಥದ್ದನ್ನ ಸರ್ಕಾರ ನೋಡುತ್ತೆ. ಅದರ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿಕೊಂಡು ನಿಮಗೆ ಫ್ರೀ ಆಗಿ ಕೊಡಬೇಕಾ ಅಥವಾ ಬೇಡವಾ ಅನ್ನುವಂಥದ್ದನ್ನ ಸರ್ಕಾರ ನಿರ್ಧರಿಸುತ್ತೆ ಅಂತೆ. ಸೊ ಇನ್ನು ವ್ಯಾಪಾರಸ್ಥರಿಗಂತೂ ಈ ಬಿಲ್, ಕರೆಂಟ್ ಬಿಲ್ ಫ್ರೀ ಆಗಿರೋದಿಲ್ಲ. ಅಂಗಡಿಗಳು, ಅದೇ ರೀತಿಯಾಗಿ ಈಗ ಹಿಟ್ಟಿನ ಗಿರಣಿಗಳು, ಸೊ ಈ ರೀತಿ ವಿದ್ಯುತ್ ಹೆಚ್ಚಾಗಿ ಬಳಕೆ ಮಾಡಿಕೊಂಡು ನೀವು ಶಾಪನ್ನು ನಡೆಸ್ತಾ ಇದ್ರೆ ಒಟ್ಟಾರೆಯಾಗಿ ಶಾಪ್ಗಳಿಗೆ ನಿಮಗೆ ಫ್ರೀಯಾಗಿ ಕರೆಂಟ್ ಕೊಡೋದಿಲ್ಲ ಅಂತ. ಇನ್ನು ಆಧಾರ್ ಕಾರ್ಡು ಈ ಕರೆಂಟ್ ಒಂದು ಬಿಲ್ಗೆ ಲಿಂಕ್ ಆಗಿರಬೇಕು. ಸೊ ಅಂಥವರಿಗೆ ಮಾತ್ರ ಈ ಎಲ್ಲ ಒಂದು ಯೋಜನೆ ಸಿಗುವಂಥದ್ದು. ಇಲ್ಲ ಅಂದರೆ ನೀವು ಸಂಪೂರ್ಣ ಬಿಲ್ಲನ್ನು ಕಟ್ಟಲೇಬೇಕು ಅನ್ನುವಂಥದ್ದು ಇಲ್ಲಿ ನಿರ್ಧಾರ ಮಾಡಿದ್ದಾರೆ. ಒಟ್ಟಾರೆಯಾಗಿ 200 ಯೂನಿಟ್ಗಿಂತ ಕಡಿಮೆ ಬಿಲ್ಲನ್ನು ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡಿ, ನಿಮಗೂ ಕೂಡ ಒಳ್ಳೆಯದು ಮತ್ತು ಸರ್ಕಾರಕ್ಕೂ ಕೂಡ ವಿದ್ಯುತ್ ಉಳಿದ ಹಾಗಾಗತ್ತೆ. ಸೊ ಓಕೆ, ಈ ಇನ್ಫಾರ್ಮೇಷನ್ ಇತ್ತು, ನಿಮ್ಮ ಮುಂದೆ ಇಟ್ಟಿದ್ದೀನಿ, ಅರ್ಥ ಆಗಿದೆ ಅಂತಲೂ ಕೂಡ ಅನ್ಕೊಳ್ತೀನಿ. ಆದಷ್ಟು ಈ ವಿಷಯವನ್ನು ಎಲ್ಲ ರಾಜ್ಯದ ಪ್ರಜೆಗಳಿಗೆ, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು